2025ರಲ್ಲಿ ಜಗತ್ತಿನಲ್ಲಿ ಏನಾಗತ್ತೆ ಅನ್ನೋದು ವಿಚಾರನ ತಿಳಿಸಕ್ ಪ್ರಯತ್ನ ಪಡ್ತೀನಿ. ಈ ವರ್ಷ ಮಳೆ ಕಮ್ಮಿ ಅಂತ ಸೂಚಿಸುತ್ತೆ. ಜನರಿಗೆಲ್ರಿಗೂ ರೋಗದ ಬಾಧೆ ಜಾಸ್ತಿ ಆಗತ್ತೆ. ಒಂದಲ್ಲ ಒಂದ್ ರೀತಿ ರೋಗದಲ್ಲಿ ನರಳುತ್ತಾರೆ. ದುಂದು ಖರ್ಚು, ಆಸ್ಪತ್ರೆ, ಔಷಧಿಗಳ ಮೇಲೆ ಇನ್ವೆಸ್ಟ್ ಮಾಡುವಂತ ಒಂದು ಅವಕಾಶ ಈ 2025ರಲ್ಲಿ. ನಮ್ಮ ದೇಶದ ರಾಷ್ಟ್ರದ ನಾಯಕರು ಅಂದ್ರೆ ರಾಷ್ಟ್ರಪತಿಗಳಾಗಿರ್ಬೋದು, ರಾಷ್ಟ್ರ ಅಧ್ಯಕ್ಷರಾಗಿರ್ಬೋದು, ಪ್ರಧಾನಿ ಮಂತ್ರಿಗಳಾಗಿರ್ಬೋದು, ಮಂತ್ರಿಗಳು, MLA, MP ಗಳು, ಕಾರ್ಪೊರೇಟರು, ಜನನಾಯಕರು, ಒಟ್ಟಾಗಿ ಹೇಳೋದಾದ್ರೆ ಈ ಜನನಾಯಕರು ಇವರಲ್ಲಿ ಒಬ್ರಿಗೊಬ್ರು ಪರಸ್ಪರ ಘರ್ಷಣೆ ಉಂಟಾಗತ್ತೆ. ಈ ಘರ್ಷಣೆಯಿಂದ ಪ್ರಜೆಗಳಿಗೆ ತುಂಬಾ ತೊಂದರೆ ಆಗತ್ತೆ. ಯಾವಾಗ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ಮಂತ್ರಿ ಕಂಡ್ರೆ ಇನ್ನೊಬ್ಬಂಗೆ ಆಗೋಲ್ಲ, ಇನ್ನೊಬ್ಬ MLA ಕಂಡ್ರೆ ಇನ್ನೊಬ್ಬನಿಗೆ ಆಗೋಲ್ಲ, ಹೀಗೆ ದೇಶಗಳ ಲೆವೆಲ್ ಅಲ್ಲಿ ಅಂದ್ರೆ ಒಂದು ದೇಶದ ರಾಷ್ಟ್ರಾಧ್ಯಕ್ಷರಿಗೆ ಇನ್ನೊಂದು ದೇಶದ ರಾಷ್ಟ್ರಾಧ್ಯಕ್ಷರಲ್ಲಿ ಪರಸ್ಪರ ಘರ್ಷಣೆ ಆಗಿ ದೇಶಕ್ಕೆ ಹಾನಿಯಾಗತ್ತೆ. ಹೀಗಾಗಿ ಜನರಿಗೆ ರೋಗ ಭಯ, ಭೀತಿಯನ್ನ ಉಂಟು ಮಾಡುವಂತ ವರ್ಷ 2025. ಬೆಳೆ ಏನೋ ಚೆನ್ನಾಗಾಗತ್ತೆ, ರೈತರು ಚೆನ್ನಾಗಿ ಬೆಳೆ ಬೆಳೀತಾರೆ, ಆದ್ರೂ ಕೂಡ ಸಮೃದ್ಧಿಯಾಗಿ ಸಿಗೋದಿಲ್ಲ. 100 ಕ್ವಿಂಟಾಲ್ ಅಕ್ಕಿ ಬೆಳೆಯುತ್ತಿದ್ದ ವ್ಯಕ್ತಿ ಈ ವರ್ಷ 50 ಕ್ವಿಂಟಾಲ್ಗೆ ಬಂದ್ಬಿಡ್ತಾನೆ. ಅಂದ್ರೆ ಧಾನ್ಯ ಸಮೃದ್ಧಿ ಅಷ್ಟು ಕಮ್ಮಿ ಆಗತ್ತೆ ಅಂತ ಹೇಳಿ. ಪರಸ್ಪರ ಮನಸ್ತಾಪಗಳು ಪ್ರತಿಯೊಂದು ಮನೆಗಳಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ, ಸಿನಿಮಾ ರಂಗ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಕಲಾ ಕ್ಷೇತ್ರ ಇರ್ಬೋದು, ಹೀಗೆ ಯಾವುದೇ ಕ್ಷೇತ್ರದಲ್ಲೇ ಆಗ್ಲಿ ನಮ್ಮಲ್ಲೇ ಪರಸ್ಪರ ಹೊಂದಾಣಿಕೆ ಇಲ್ದೇನೆ ಕಚ್ಚಾಟ, ಕೂಗಾಟ, ನಿಷ್ಠುರಗಳು ಜಾಸ್ತಿ ಆಗ್ತದೆ. ಜಗತ್ತಿನಾದ್ಯಂತ 2025ರಲ್ಲಿ ಬಹಳಷ್ಟು ಜನ ಈ ಕೋರ್ಟು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ವರ್ಷ ಪೊಲೀಸ್ ಸ್ಟೇಷನ್ಗಳಲ್ಲಿ ಬಹಳಷ್ಟು ಕಂಪ್ಲೇಂಟ್ ಹೆಚ್ಚಿಗೆ ಆಗತ್ತೆ. ಕೋರ್ಟ್ಗಳಲ್ಲಿ ಹಲವಾರು ರೀತಿ ಕೇಸ್ಗಳು ದಾಖಲಾಗಕ್ಕೆ ಶುರುವಾಗತ್ತೆ 2025. ಇದು ವಿಶ್ವದಾದ್ಯಂತ ನಡುವಂತ ಒಂದು ವೈವಿಧ್ಯತೆ. 2025ರಲ್ಲಿ ಮಕ್ಕಳ ಭವಿಷ್ಯ ಹೇಗಿರ್ತದೆ ಅಂತ, ಇದು ಇಡೀ ಜಗತ್ತಿಗೆ ಅನ್ವಯಿಸುವಂತ ಭವಿಷ್ಯ. ಮಕ್ಕಳಿಗೆ ರೋಗ ಬಾಧೆಯಿಂದ ಹಲವಾರು ರೀತಿ ನೋವು ಹಿಂಸೆಗಳನ್ನ ಮತ್ತೆ ಶಿಶು ಅಪಹರಣ ದೋಷ, ಈ ವರ್ಷ ಮಕ್ಕಳನ್ನ ಅಪಹರಣ ಮಾಡುವಂತ ಸಂಖ್ಯೆ ಜಾಸ್ತಿ ಆಗ್ತದೆ. ಕಳ್ಳರು, ದರೋಡೆಕೋರರಿಗೆ ಬಹಳ ಸಮೃದ್ಧಿಯಾದಂತ ವರ್ಷ. ಒಬ್ಬ ವೀಕ್ನೆಸ್ ಅನ್ನ ನೋಡ್ಕೊಂಡು ಇನ್ನೊಬ್ಬ ವೀಕ್ನೆಸ್ ನ ಎನ್ಕ್ಯಾಶ್ ಮಾಡ್ಕೋತಾನೆ ಅಂತಾರಲ್ಲ, ಹಾಗೆ ಈ ವರ್ಷ ಮಕ್ಕಳನ್ನ ಅಪಹರಣ ಮಾಡೋದು, ಮಕ್ಕಳಿಗೆ ರೋಗ ಬಾಧೆ, ಮಕ್ಕಳಿಂದ ತಂದೆ ತಾಯಿಗೆ ಹಲವಾರು ದುಂದು ಖರ್ಚು 2025ರಲ್ಲಿ.